ಇನ್ನು ಚೆನ್ನಮ್ಮ ಅವರೇ ನಿಧನರಾಗಿದ್ದಾರೆ. ಸಾಕಷ್ಟು ಜನ ಗಣ್ಯರು ಕೂಡ ಈಗ ಆಸ್ಪತ್ರೆಗೆ ಭೇಟಿ ನೀಡ್ತಾ ಇದ್ದಾರೆ, ಸಂತಾಪ ಸೂಚಿಸ್ತಾ ಇದ್ದಾರೆ. ನೋಡಿ, ಚೆನ್ನಮ್ಮ ಅವರ ನಿಧನದ ಸುದ್ದಿ ಕೇಳಿ ತೀವ್ರ ನೋವಾಗಿದೆ ಅಂತ ಹೇಳಿ ಮಾಜಿ ಸಚಿವ ಜಮೀರ್ ಅಹ್ಮದ್ ಖಾನ್ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ನನ್ನ ರಾಜಕೀಯ ಗುರುಗಳಾದ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರಿಗೆ ದೇವರ ಬಗ್ಗೆ ಅಪಾರವಾದ ಭಕ್ತಿ ಇತ್ತು. ನನಗೂ ಹಲವು ಬಾರಿ ಅವರ ಆಶೀರ್ವಾದ ತಗೊಳ್ಳುವಂಥ ಒಂದು ಭಾಗ್ಯ ಸಿಕ್ಕಿತ್ತು ಅಂತ ಹೇಳಿ ನೆನಪಿಸ್ಕೊಂಡಿದ್ದಾರೆ. ಚೆನ್ನಮ್ಮ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನ ಕರುಣಿಸಲಿ, ಕುಟುಂಬದವರಿಗೆ ದುಃಖ ಭರಿಸುವಂಥ ಶಕ್ತಿ ಆ ದೇವರು ನೀಡಲಿ ಅಂತ ಹೇಳಿ ಪ್ರಾರ್ಥಿಸಿದ್ದಾರೆ ಜಮೀರ್ ಅಹ್ಮದ್ ಖಾನ್. ಮಾಜಿ ಸಚಿವ ಜಮೀರ್ ಅವರು ತಮ್ಮ ಸಂತಾಪಗಳನ್ನು ಸೂಚಿಸಿದ್ದಾರೆ. ಸೊ ಹೀಗೆ ಜಮೀರ್ ಅಹ್ಮದ್ ಖಾನ್ ಆಗಲಿ ಅಥವಾ ಪ್ರಹ್ಲಾದ್ ಜೋಶಿ ಅವರಾಗಲಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಒಂದು ಸಂತಾಪವನ್ನು ಸೂಚಿಸಿದ್ರು. ನೋಡಿ, ರಾಜಕೀಯ ಗುರುಗಳಾದ ದೇವೇಗೌಡರ ಧರ್ಮಪತ್ನಿಯವರು ಚೆನ್ನಮ್ಮ ಅವರಿಗೆ ದೇವರ ಮೇಲೆ ಭಕ್ತಿ ತುಂಬ ಅಪಾರವಾಗಿತ್ತು. ನನಗೂ ಕೂಡ ಹಲವು ಬಾರಿ ಅವರ ಆಶೀರ್ವಾದ ಪಡೆಯುವಂಥ ಒಂದು ಭಾಗ್ಯ ಸಿಕ್ಕಿತ್ತು ಅನ್ನುವಂಥದ್ದನ್ನು ನೆನಪಿಸ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನಾವೇನು ಮಾತಾಡ್ತಾ ಇದ್ವಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ, ಅವ್ರಿಗೂ ಕೂಡ JDS ನಿಂದಲೇ ಬಂದಿದ್ದಂಥವ್ರು, ಅವ್ರಿಗೂ ಕೂಡ ಬಹಳ ಒಡನಾಟ. ಹಾಗೆ ಜಮೀರವರು ಕೂಡ ಜನತಾ ಪರಿವಾರದಿಂದಲೇ ಬಂದಂಥವ್ರು, JDS ನಿಂದ ಬಂದಂಥವ್ರು. ಸೊ ಅವರು ಕೂಡ ದೇವೇಗೌಡರ ಜೊತೆಗೆ, ನೋಡಿ, ದೇವೇಗೌಡರು ನನ್ನ ರಾಜಕೀಯ ಗುರುಗಳು ಅಂತ ಹೇಳ್ತಾರೆ. ಸೊ ಹಾಗೆ ಅವರ ಮನೆಗೆ ಹೋಗುವಾಗ ಚೆನ್ನಮ್ಮ ಅವರು, ಹೀಗೆ ಚೆನ್ನಮ್ಮ ಅವರು ಬರೀ ತಮ್ಮ ಕುಟುಂಬ ಸದಸ್ಯರಿಗೆ ಮಾತ್ರ ತಮ್ಮ ಪ್ರೀತಿಯನ್ನು ಸೀಮಿತವಾಗಿಟ್ಟಿರಲಿಲ್ಲ. ಅವರ ಮನೆಗೆ ಬರುವಂತಹ ಎಲ್ಲ ಕಾರ್ಯಕರ್ತರಾಗಿರಲಿ, ಬೇರೆ ಬೇರೆ ಮುಖಂಡರಾಗಿರಲಿ, ಯಾರೇ ಬಂದರೂ ಕೂಡ ಅವರಿಗೆ ಅಷ್ಟೇ ಪ್ರೀತಿ ಆಪ್ಯಾಯಮಾನತೆಯನ್ನು ತೋರಿಸ್ತಾ ಇದ್ದಂಥವರು ಅದು ಚೆನ್ನಮ್ಮ ಅವರು. ಸೊ ಅದಕ್ಕೇ ಇವತ್ತು ನಾವು ಮಾತಾಡುವಾಗ ಪ್ರತಿಯೊಬ್ಬ ಗಣ್ಯರು ಕೂಡ ನೆನಪಿಸ್ಕೊಳ್ಳುವಂಥದ್ದು ಅವರ ಒಂದು ಸರಳತೆ, ಅವರ ಒಂದು ನಯ ವಿನಯ, ಜೊತೆಗೆ ಅವರು ಅತಿಥಿ ಸತ್ಕಾರ ಮಾಡ್ತಾ ಇದ್ದಂಥ ರೀತಿ, ಮನೆಗೆ ಹೋದಂಥವ್ರಿಗೆ ಕಾಫಿ ಟೀ ಅಥವಾ ಊಟ ಅದ್ರ ಬಗ್ಗೆ ಎಲ್ಲವೂ ಕೂಡ ವಿಚಾರಿಸ್ತಾ ಇದ್ದಂಥದ್ದು. ಅದಕ್ಕೇ ಅವ್ರನ್ನ ಒಬ್ಬ ಮಾತೃಸ್ವರೂಪಿಯಾಗಿ ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ರು.